ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಇದೇನಪ್ಪ ಸಡನ್ನಾಗಿ ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಟ್ರಾವೆಲಿಂಗ್ ಹೋಗೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಟಿಕೆಟ್ಸ್ ಇನ್ನೂ ಬುಕ್ಕಿಂಗ್ ಆಗಿಲ್ಲ. ಯಾವ ಊರಿಗೆ ಅಂತ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ತೊಗೊಂಡ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಟಿಕೆಟ್ಸ್ ಬುಕ್ ಆಗಿದೆ. ಯಾವ ಊರಿಗೆ ಹೋಗ್ತಿರೋದು ಅಂತ ಎಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬೇಳೆಭಾತ್ ಮಾಡಿದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಮಾಡಿಲ್ಲ. ನಾನು ತಿನ್ನೋ ಅಷ್ಟೊತ್ತಿಗೆ ಮಧ್ಯಾಹ್ನ ಲಂಚ್ ಟೈಮ್ ಬಂದಿದೆ. ತರಕಾರಿ ಎಲ್ಲ ಹಾಕಿ ಬಿಸಿ ಬೇಳೆಭಾತ್ ಮಾಡಿದ್ದೀನಿ. ಹಾಗೆಯೇ ಮೇಲಿಂದ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಖಾರ ಬೂಂದಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇವತ್ತು ಖಾರ ಬೂಂದಿ ಇರಲಿಲ್ಲ ಮನೆಯಲ್ಲಿ. ಮಿಕ್ಸ್ಚರ್ ಇತ್ತು, ಅದನ್ನೇ ಇದ್ರ ಮೇಲೆ ಹಾಕಿ ಎಲ್ಲರಿಗೂ ಸರ್ವ್ ಮಾಡಿದೆ. ಬಿಸಿಬೇಳೆಭಾತ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಇವತ್ತಿನ ಬಿಸಿಬೇಳೆಭಾತ್ಗೆ ರೆಡಿಮೇಡ್ ಪೌಡರನ್ನು ತರಿಸಿ ಹಾಕಿದ್ದೆ. MTR ಬಿಸಿಬೇಳೆಭಾತ್ ಪೌಡರನ್ನೇ ಹಾಕಿದ್ದೆ. ಚೆನ್ನಾಗಿ ಬಂದಿತ್ತು. ಯಾವಾಗಲೂ ನಾನು ಮನೆಯಲ್ಲೇ ಬಿಸಿಬೇಳೆಭಾತ್ ಪುಡಿ ಮಾಡಿ ಹಾಕ್ಕೊತಿದ್ದೆ. ಇವತ್ತೊಂದು ಸ್ವಲ್ಪ ಅರ್ಜೆಂಟ್ ಇತ್ತು, ಪೌಡರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂಥೇಳಿ ರೆಡಿಮೇಡ್ ಬಿಸಿಬೇಳೆಭಾತ್ ಪೌಡರನ್ನು ತರಿಸಿ ಮಾಡಿದ್ದೀನಿ. ನಾನು ಪ್ರೀತಮ್ ಇಬ್ಬರೂ ಬಿಸಿಬೇಳೆಭಾತ್ ತಿಂತಾಯಿದ್ದೀವಿ. ಇದಾಗಿದ ತಕ್ಷಣ ಈಗ ಶಾಪಿಂಗ್ಗೆ ಹೋಗಬೇಕಾಗಿದೆ. ಇವತ್ತು ಶಾಪಿಂಗ್ಗೆ ನಾನು ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತೊಗೋಬೇಕಾಗಿದೆ ನನಗೆ. ಹಾಗಾಗಿ ಹೊರಗಡೆ ತುಂಬಾ ಬಿಸಿಲಿದೆ, ಟೆಂಪ್ರೇಚರ್ ಜಾಸ್ತಿ ಇದೆ. ಹೆಲ್ಮೆಟ್ ಹಾಕ್ಕೊಂಡು ಸ್ವಲ್ಪ ದೂರನೂ ಡ್ರೈವ್ ಮಾಡೋಕ್ಕೆ ಆಗೋದಿಲ್ಲ. ಫುಲ್ ತಲೆಯೊಳಗೆಲ್ಲ ಸಿಕ್ಕಾಪಟ್ಟೆ ಸೆಕೆ ಥರ ಆಗ್ಬಿಟ್ಟಿರುತ್ತೆ. ತುಂಬಾ ಸುಸ್ತು ಕೂಡ ಆಗುತ್ತೆ. ಹೆಲ್ಮೆಟ್ ಒಳಗಡೆ ಒಂದು ದುಪ್ಪಟ್ಟ ಈ ರೀತಿಯಾಗಿ ಕ್ಲೀನಾಗಿ ಕವರ್ ಮಾಡಿಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ತಲೆಯಲ್ಲಿ ಸೆಕೆ ಹತ್ರ ಬಂದ್ರೂ ಆ ಕ್ಲಾತ್ ಕ್ಲೀನಾಗೆ ಹೀರ್ಕೊಳ್ಳುತ್ತೆ. ಸೊ ನಾನು ಫುಲ್ ರೆಡಿ. ನಾನು ಪ್ರೀತು ಇಬ್ಬರೂ ಶ್ರೀರಾಮ್ಪುರಕ್ಕೆ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಶ್ರೀರಾಮ್ಪುರಕ್ಕೆ ಸುಮಾರು ಒಂದು 2 to 3 ಕಿಲೋಮೀಟರ್ಸ್ ಒಳಗೇ ಆಗುತ್ತೆ. ಹಾಗಾಗಿ 2 ವೀಲರ್ನಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ಟ್ರಾವೆಲಿಂಗ್ಗೆ ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ಸ್ ಆಗಿದೆ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಅಯೋಧ್ಯ, ಪ್ರಯಾಗ್ರಾಜ್, ಕಾಶಿ ಈ ಥರ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಈ ಸಲ ನಾನು, ನಮ್ಮ ಹಸ್ಬೆಂಡ್, ನಮ್ಮಿಬ್ಬರ ಜೊತೆಗೆ ಪ್ರೀತಮ್, ನಮ್ಮ 3 ಜನ ಹೋಗ್ತಾ ಇದ್ದೀವಿ. ಪ್ರೀತು ಈಗ 10th ಸ್ಟ್ಯಾಂಡರ್ಡ್ ಇದ್ದಾನೆ. ಸ್ಕೂಲ್ ಇವಾಗ 1 ತಿಂಗಳಷ್ಟು ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲಾದರೂ ಹೋಗಿ ಬಂದುಬಿಡಬೇಕು ಅಂತೇಳಿ ಅವನನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಶ್ರೀರಾಮ್ಪುರಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನೋಡಿ, ನನ್ನ ತಲೆಯೆಲ್ಲ ಫುಲ್ ಬೆವತೋಗಿದೆ ಹೆಲ್ಮೆಟ್ ಹಾಕ್ಕೊಂಡು ಬಂದು. ಇದು ಶ್ರೀರಾಮ್ಪುರ. ನಾನಿಲ್ಲಿ ಯಾವುದೇ ಅಂಗಡಿದು ಪ್ರಮೋಷನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಯಾವುದೇ ಅಂಗಡಿದು ಅಡ್ರೆಸ್ ಆಗಲಿ ಫೋನ್ ನಂಬರ್ಸ್ ಆಗಲಿ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಸ್ಟ್ ನಾನು ಯಾವ್ಯಾವ ಥರದ ಮೆಟೀರಿಯಲ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬಲ್ಲೆ ಅಷ್ಟೇ ಈ ವಿಡಿಯೋದಲ್ಲಿ. ಶ್ರೀರಾಮ್ಪುರದಲ್ಲಿ ಬೇಕಾದಷ್ಟು ಅಂಗಡಿಗಳಿದ್ದಾವೆ, ನೀವು ಟ್ರೈ ಮಾಡ್ಬೋದು. ನಿಮಗೆ ಎಲ್ಲಿ ತುಂಬ ರೀಸನಬಲ್ ಅನಿಸುತ್ತೋ ಅಲ್ಲಿ ತಗೋಬೋದು. ಯಾಕಂದರೆ ಕೆಲವೊಮ್ಮೆ ನಾನು ಅಂಗಡಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೊಟ್ಟಿರ್ತೀನಿ. ನನಗೆ ಕೊಟ್ಟಿರುವಂಥ ರೇಟ್ಗೆ ಇನ್ನೊಂದು ಸಲಕ್ಕೆ ಇನ್ನೊಂದು ಕಸ್ಟಮರ್ ಬಂದಾಗ ಕೊಡದೇ ಇರ್ಬೋದು. ಅವಾಗ ನೀವು ಹೇಳ್ತೀರಾ, ಮೇಡಮ್ ನೀವು ಇಷ್ಟು ಕಮ್ಮಿ ರೇಟ್ ಕೇಳಿದ್ರಿ, ನಮಗೆ ಮಾತ್ರ ಕಮ್ಮಿ ಕೊಟ್ಟಿಲ್ಲ, ಜಾಸ್ತಿ ಹೇಳಿದ್ದಾರೆ, ಹಾಗೆ ಹೀಗೆ ಅಂತ ಕೂಡ ಕಮೆಂಟ್ಸ್ ಹಾಕ್ತೀರಾ. ಸೊ ಯಾವುದೋ ಜಂಜಾಟನೇ ಬೇಡ. ನಾನು ಜಸ್ಟ್ ಶ್ರೀರಾಮ್ಪುರ ಅಂತ ಮೆನ್ಷನ್ ಮಾಡಿದ್ದೀನಿ. ಬೇಕಾದಷ್ಟು ಅಂಗಡಿಗಳಿದ್ದಾವೆ, ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ತೊಗೋಬೋದು. ಹಾಗೂ ಈಗೂ ಬೇಕೇ ಬೇಕು ಅಂತ ಹೇಳಿದ್ರೆ ಶ್ರೀರಾಮ್ಪುರ ಪಾರ್ಟ್ 1, ಶ್ರೀರಾಮ್ಪುರ ಪಾರ್ಟ್ 2 ವಿಡಿಯೋಸನ್ನು ನಾನು ಲಾಸ್ಟ್ ಟೈಮ್ ಪೋಸ್ಟ್ ಮಾಡಿದ್ದಲ್ವಾ, ಆ ವಿಡಿಯೋಸ್ನ ಲಿಂಕನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ವಿಡಿಯೋಸ್ ಕೆಳಗಡೆ ನಾನು ಅಂಗಡಿ ಫೋನ್ ನಂಬರ್ ಅಡ್ರೆಸ್ ಕೊಟ್ಟಿರ್ತೀನಿ. ಬೇಕಂದರೆ ನೀವು ನೋಡ್ಕೋಬೋದು.
ನಾನು ನಾರ್ತ್ ಇಂಡಿಯಾ ಸೈಡ್ ಟೂರ್ಗೆ ಹೋಗ್ತಿರೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಹಾಗಾಗಿ ಆದಷ್ಟು ನಾನು ಮಲ್ಮಲ್ ಕಾಟನ್ ಕ್ಲೋತ್ಸ್ ಇರುವಂಥದ್ದನ್ನೇ ಫ್ಯಾಬ್ರಿಕ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಆಗಲಿ ಅಥವಾ ಚಮ್ಕಿ ವರ್ಕ್ ಇರುವಂಥದ್ದು, ಚುಚ್ಚುವಂಥದ್ದು, ರ್ಯಾಷಸ್ ಬರೋವಂಥದ್ದು ಆ ಥರ ಬಟ್ಟೆ ಬೇಡವೇ ಬೇಡ ಅಂಥೇಳಿ ತುಂಬ ಸಾಫ್ಟಾಗಿರುವಂಥ ಮಲ್ಮಲ್ ಕಾಟನ್ ಮತ್ತು ಕಾಟನ್ ಫ್ಯಾಬ್ರಿಕ್ಸು ಸ್ವಲ್ಪ ಮಂದ ಇರಬೇಕು, ಆ ಥರ ಫ್ಯಾಬ್ರಿಕ್ಸನ್ನು ಹುಡುಕ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಫ್ಯಾಬ್ರಿಕ್ಸ್ ಬಂದಿದೆ ಇವ್ರ ಅಂಗಡಿಯಲ್ಲಿ, ನೋಡ್ತಾ ಇರ್ಬೋದು. ಇವೆಲ್ಲ ಬನಾರಸಿ ಟೈಪ್ನಲ್ಲಿ ನಾನು ಕಾಟನ್ ಫ್ಯಾಬ್ರಿಕ್ಸನ್ನು ಹುಡುಕ್ತಾ ಇದ್ದೀನಿ. ಆದಷ್ಟು ಲೈಟ್ ಕಲರ್ಸ್ ಇರುವಂಥ ಫ್ಯಾಬ್ರಿಕ್ಸನ್ನು ಹುಡುಕ್ತಾ ಇದ್ದೀನಿ. ನೋಡೋಣ ಯಾವ್ಯಾವ ಥರ ಫ್ಯಾಬ್ರಿಕ್ಸ್ ಇದೆ ಅಂತ. ನಾನೀಗ ನೋಡ್ತಿರುವಂಥ ಬಂಡಲ್ ಏನಿದೆ ಅದು ರಾ ಸಿಲ್ಕ್ ಅಂತ. ಇದು ಪರವಾಗಿಲ್ಲ, ತುಂಬ ಏನು ಚುಚ್ಚೋ ಥರ ಏನು ಮೆಟೀರಿಯಲ್ಸ್ ಇರಲಿಲ್ಲ, ಸ್ವಲ್ಪ ಸಾಫ್ಟಾಗಿಯೇ ಇತ್ತು. ಇದರಲ್ಲೂ ಸಹ ನಾನೊಂದು 2 ಕಲರನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಈ ಗ್ರೀನ್ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ರಾ ಸಿಲ್ಕ್ ಇದು. ಈ ಗ್ರೀನ್ ಕಲರ್ ಫ್ಯಾಬ್ರಿಕ್ಗೆ ಮಧ್ಯೆ ಮಧ್ಯೆ ಒಂದೊಂದು ಬ್ಲೂ ಕಲರಲ್ಲಿ ಬುಟ್ಟಾಸ್ ಬಂದಿದೆ. ಸೊ ಇದಕ್ಕೆ ಬ್ಲೂ ಕಲರ್ ಪ್ಯಾಂಟ್ ತೊಗೊಂಡು ಬ್ಲೂ ಕಲರಲ್ಲಿ ದುಪ್ಪಟ್ಟ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಫ್ಯಾಬ್ರಿಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಬಾಂದಿನಿ ಟೈಪಲ್ಲಿ 1-2 ಕಲರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೂ ಫೈನಲೈಸ್ ಮಾಡಿಲ್ಲ ಯಾವ್ಯಾವ ಬಟ್ಟೆ ತೊಗೋಬೇಕು ಅಂತ. ಯಾವ್ದ್ಯಾವುದು ಲೈಟ್ ಕಲರ್ಸ್ ಇದೆ, ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ಅಂಥದ್ದನ್ನೆಲ್ಲ ಒಂದು ಕಡೆಗೆ ತೆಗೆದಿಟ್ಟಿದ್ದೀನಿ. ಫೈನಲ್ ಡಿಸಿಷನ್ ತೊಗೊಂಡು ಅದರಲ್ಲಿ ಕಟ್ ಮಾಡಿಸ್ತೀನಿ. ನೋಡಿ, ಇವೆಲ್ಲ ಚಮ್ಕಿ ವರ್ಕ್ ಇರುವಂಥದ್ದು ಬಟ್ಟೆ. ಇವೆಲ್ಲ ಲೆಹೆಂಗಾಸ್ಗೆ, ಮಕ್ಕಳಿಗೆ ಚೂಡಿದಾರ್ಗೆ ಹೊಲಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಪಾರ್ಟಿ ವೇರ್ಸ್ಗೆ. ಒಂದು ವೈಟ್ ಕಲರ್ ಮೇಲೆ ಬ್ಲೂ ಪ್ರಿಂಟ್ ಇರುವಂಥ ಕಾಟನ್ ಫ್ಯಾಬ್ರಿಕನ್ನು ತೆಗೆದೆ. ಅದರಲ್ಲಿ ಬಟ್ಟೆ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು, ಹಾಗಾಗಿ ಅದನ್ನು ತಗೊಂಡಿಲ್ಲ. ಈ ವೈಟ್ ಕಲರ್, ವೈಟ್ ಅನ್ನೋದಕ್ಕಿಂತ ಆಫ್ ವೈಟ್ ಅಂತ ಹೇಳ್ಬೋದು, ಸ್ವಲ್ಪ ಕ್ರೀಮಿಶ್ ಟೈಪಲ್ಲಿ ಬಂದಿದೆ. ಮಧ್ಯೆ ಮಧ್ಯೆ ಗ್ರೇ ಕಲರಲ್ಲಿ ಬುಟ್ಟೀಸ್ ಬಂದಿದೆ. ಸೊ ಇದಕ್ಕೆ ಗ್ರೇ ಕಲರ್ ಆದರೂ ಪ್ಯಾಂಟ್ ಹಾಕ್ಕೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಆದರೂ ಹಾಕ್ಕೋಬೋದು. ಯಾವ್ದು ಬೇಕಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಫ್ಯಾಬ್ರಿಕ್ ಮಾತ್ರ ತುಂಬಾ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಲೈಟ್ ಕಲರ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ವೈಟ್ ಕಲರ್, ಕ್ರೀಮ್ ಮತ್ತು ಆಫ್ ವೈಟ್, ಈ ಥರ ಕಲರ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಚೂಡಿದಾರ್ ಟಾಪ್ಗೆ 2 ಮೀಟರಷ್ಟು ಬಟ್ಟೆಯನ್ನು ಕಟ್ ಮಾಡಿಸಿದ್ದೀನಿ. ಹಾಗೆಯೇ ಗ್ರೇ ಕಲರಲ್ಲಿ ಒಂದು ಫ್ಯಾಬ್ರಿಕನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದರಲ್ಲಿ ಪ್ಯಾಂಟ್ ಸ್ಟಿಚ್ ಮಾಡ್ಕೊಳ್ಳೋಣ, ವೈಟ್ ಕಲರ್ದು ಏನಿದೆ ಅದು ಟಾಪ್ಗೆ ಆಗುತ್ತೆ ಅಂತ ಗ್ರೇ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಗ್ರೇ ಕಲರ್ದು ಅಷ್ಟೇ ಪ್ಯಾಂಟ್ಗೆ 2 ಮೀಟರಷ್ಟು ಕಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಫುಲ್ ಫ್ರೀ ಸೈಜ್ ಪ್ಯಾಂಟನ್ನು ಸ್ಟಿಚ್ ಮಾಡ್ಕೋತೀನಿ. ಹಾಗಾಗಿ ಈ ಸಲ ಎಲ್ಲ ಟಾಪ್ಸನ್ನು ನಾನೇ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ 1-2 ಸಲ ಟಾಪ್ಸನ್ನು ಹೊಲಿಯೋದಕ್ಕೆ ಅಂತ ಕೊಟ್ಟಿದ್ದೆ. 2 ಟಾಪೂ ಅಷ್ಟು ಚೆನ್ನಾಗಿ ಹೊಲ್ದಿಲ್ಲ. ನೆಕ್ ತುಂಬಾ ದೊಡ್ಡದಾಗಿ ಬ್ರಾಡಾಗಿ ಹೊಲ್ದುಬಿಟ್ಟಿದ್ದಾರೆ. ನನಗಿಷ್ಟನೇ ಆಗ್ತಾ ಇಲ್ಲ. 2 ಕಲರ್ ಫ್ಯಾಬ್ರಿಕ್ಕು ಕೂಡ ವೇಸ್ಟ್ ಆಯಿತು ನನಗೆ. ಹಾಗಾಗಿ ಈ ಸಲ ಟೈಲರ್ಗೆ ಕೊಡಬಾರ್ದು, ನಾನೇ ಸ್ಟಿಚ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈ 1-2 ದಿನ ಫುಲ್ ಸ್ಟಿಚಿಂಗ್ ಕೆಲಸನೇ ಮಾಡ್ಕೊಳ್ಳೋಣ ಅಂತ ಡಿಸಿಷನ್ ತಗೊಂಡಿದ್ದೀನಿ. ಈ 1-2 ದಿನ ಯೂಟ್ಯೂಬ್ ವಿಡಿಯೋಸ್ ಬರದೇ ಇರ್ಬೋದು. ನೋಡಿ, ಇಲ್ಲಿ ಇದು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ರಾ ಸಿಲ್ಕ್ ಅವಲ್ಲೇ ತೋರಿಸಿದ್ನಲ್ವಾ, ಇದು ಪನ್ನ ದೊಡ್ಡದಾಗಿದೆ. 2 ಮೀಟರ್ ತೊಗೊಂಡ್ರೆ ಸಾಕು, ಫ್ರೀ ಸೈಜಾಗಿ ನಾವು ಟಾಪನ್ನು ಹೊಲ್ಕೋಬೋದು. ತುಂಬ ದಪ್ಪ ಇರೋರ್ಗು ಆಗುತ್ತೆ. 3XL 4XL ಇರುವಂಥವ್ರು 2.5 ಮೀಟರಷ್ಟು ತಗೋಬೇಕು. ಪನ್ನ ದೊಡ್ಡದಾಗಿದೆ. ಸೊ ಮೀಡಿಯಮ್ ಸೈಜ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಂಥವ್ರು 2 ಮೀಟರ್ ತಗೊಂಡ್ರೆ ಸಾಕು. ಹಾಗೆಯೇ ಅದಕ್ಕೆ ಪ್ಯಾಂಟ್ ಪೀಸ್ ಕೂಡ ಕಟ್ ಮಾಡಿದೆ. ಇದು ಅಷ್ಟೇ ರಾ ಸಿಲ್ಕ್ ಪ್ಲೇನಲ್ಲಿದೆ. ಪ್ಯಾಂಟ್ಗೆ ಬ್ಲೂ ಕಲರಲ್ಲಿ ಕಟ್ ಮಾಡಿಸಿದ್ದೀನಿ. ಪ್ಯಾಂಟು ರಫ್ ಆಗಿದೆಯಾ ಇಲ್ಲ ಸಾಫ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ರಫ್ ಆಗಿರುವಂಥ ಬಟ್ಟೆಗಳು ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಯಾಕಂದರೆ ಬಿಸಿಲಿಗೆ ಅಂಥ ಬಟ್ಟೆಗಳೆಲ್ಲ ಹಾಕಿದಾಗ ಸ್ಕಿನ್ ಎಲ್ಲ ಇರಿಟೇಷನ್ ಥರ ಆಗಿಬಿಡುತ್ತೆ, ರ್ಯಾಷಸ್ ಥರ ಆಗಿಬಿಡುತ್ತೆ.
ಹಾಗಾಗಿ ಸ್ವಲ್ಪ ಸಾಫ್ಟಾಗಿರೋ ಬಟ್ಟೆಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಶ್ರೀರಾಮ್ಪುರ ಶಾಪಿಂಗ್ ಮುಗೀತು, ಮನೆಗೆ ಬಂದೆ. ಯಾವ್ಯಾವುದು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ, ಯಾವ್ಯಾವ ಫ್ಯಾಬ್ರಿಕ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮನೆಯಲ್ಲೇ ಇರ್ತೀವಲ್ವ, ಆವಾಗ ನಮಗೆ ತುಂಬ ಬಿಸಿಲಿರೋದು ಅಥವಾ ಸೆಕೆ ಇರೋದು ಗೊತ್ತಾಗೋದಿಲ್ಲ. ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಸಾಕು, ವಿಪರೀತ ಸೆಕೆ, ವಿಪರೀತ ಸುಸ್ತು ಈ ಥರ ಎಲ್ಲ ಆಗುತ್ತೆ. ಸೊ ಯಾವ್ಯಾವ ಬಟ್ಟೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಕವರಿಂದ ಹೊರಗಡೆ ತೆಗಿತಾ ಇದ್ದೀನಿ. ಚೆಕ್ ಮಾಡೋಣ ನಾನು ತೊಗೊಂಡಿರೋ ಮೆಟೀರಿಯಲ್ಸ್ ಎಲ್ಲ ಬಂದಿದೆಯೋ ಅಥವಾ ಅಲ್ಲೇ ಮಿಸ್ ಮಾಡಿ ಬಂದಿದ್ದೀನೋ ಅಂತ. ಸೊ ಮೊದಲನೇ ಕವರಲ್ಲಿ ಪ್ಯಾರೆಟ್ ಗ್ರೀನ್ ನೋಡಿದ್ರಲ್ಲ ಈಗ ನೀವು, ರಾ ಸಿಲ್ಕ್ ಇದು. ಇದಕ್ಕೆ ಬ್ಲೂ ಕಲರಲ್ಲಿ ಬುಟ್ಟೀಸ್ ಬಂದಿದೆ. ಇದು ಸ್ಟಿಚ್ ಮಾಡಿಸಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇದಕ್ಕೆ ಪ್ಯಾಂಟ್ ಸೇಮ್ ಅದೇ ಬುಟ್ಟೀಸ್ ಯಾವ ಬ್ಲೂ ಅಲ್ಲಿ ಇದೆಯೋ ಅದೇ ಸೇಮ್ ಕಲರ್ ಬ್ಲೂನಲ್ಲಿ ಪ್ಯಾಂಟ್ ಪೀಸನ್ನು ತಂದಿದ್ದೀನಿ. ಎರಡೂ 2.5 ಮೀಟರ್ ಅಷ್ಟು ಇದೆ. ಸೊ ನಮ್ಮ ಮುಂದಿನ ಡ್ರೆಸ್ ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ, ಇದು ತುಂಬಾ ಲೈಟ್ ಕಲರ್, ನನಗೆ ತುಂಬ ಇಷ್ಟ ಆಗಿರುವಂಥ ಕಲರ್ ಇದು. ವೈಟ್ ಮೇಲೆ ಯೆಲ್ಲೋ ಫ್ಲವರ್ಸ್ ಬಂದಿದೆ. ತುಂಬ ಸಾಫ್ಟ್ ಆಗಿದೆ, ಮಲ್ಮಲ್ ಕ್ಲಾತ್ ಅಂತ ಹೇಳ್ತೀವಿ. ಈ ಬಟ್ಟೆಯಲ್ಲಿ ನಾವು ಸ್ಯಾರಿ ಕೂಡ ಕಟ್ ಮಾಡಿಸ್ಕೋಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಟಾಪ್ಸ್ಗೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈನಿಂಗ್ಸ್ ಹಾಕಲೇಬೇಕು, ಆವಾಗ ಬಾಳಿಕೆ ಬರುತ್ತೆ. ನಮ್ಮ ಮುಂದಿನ ಡ್ರೆಸ್ ಮೆಟೀರಿಯಲ್ ಬಂದು ಆಫ್ ವೈಟ್ಗೆ ಗ್ರೇ ಕಲರ್ ಬುಟ್ಟಿ. ಇದು ಅಷ್ಟೇ ಮಲ್ಮಲ್ ಕಾಟನ್ ಅಂತ ಹೇಳ್ಬೋದು. ತುಂಬಾ ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ, ಚಿಕ್ಕ ಚಿಕ್ಕ ಬುಟ್ಟೀಸ್ ಬಂದಿದೆ. ಹಾಗೆ ಇದಕ್ಕೆ ಮ್ಯಾಚಿಂಗ್ ಆಗಿ ಗ್ರೇ ಕಲರಲ್ಲಿ ಪ್ಯಾಂಟ್ ಪೀಸ್ ತೊಗೊಂಡಿದ್ದೀನಿ. ಈ ಪ್ಯಾಂಟ್ ಪೀಸ್ ಅಂತೂ ತುಂಬಾ ದಪ್ಪವಾಗಿದೆ. ಇದರಲ್ಲಿ ಪ್ಯಾಂಟ್ ಹೊಲಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಅದನ್ನು ಹಾಗೆ ಇಡ್ತಾ ಇದ್ದೀನಿ. ನೋಡೋಣ, ಅದರಲ್ಲಿ ಟಾಪ್ ಆದರೆ ಟಾಪೇ ಹೊಲ್ಕೊಂಬಿಡ್ತೀನಿ. ಇನ್ನೊಂದಿದು, ಇದು ಒಂದು ವೆರೈಟಿ ಆಫ್ ಸಿಲ್ಕ್ ಮೆಟೀರಿಯಲ್. ಇದೇ ಸೇಮ್ ಮೆಟೀರಿಯಲ್ ನನ್ನ ಹತ್ರ ಆರೆಂಜ್ ಕಲರ್ ಇತ್ತು, ಒಂದು 2-3 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಆರೆಂಜ್ ಕಲರಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ. ತುಂಬಾ ಇಷ್ಟ ಆಗಿತ್ತು ಆ ಮೆಟೀರಿಯಲ್. ಹಳೇದಾದಮೇಲೆ ಅದನ್ನು ಯಾರಿಗೋ ಕೊಟ್ಬಿಟ್ಟೆ. ಮತ್ತು ಅದೇ ಥರದೇ ಮತ್ತೆ ಇವಾಗ ಸಿಕ್ತು, ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ಎಲ್ಲ 2.5 ಮೀಟರೇ ತೊಗೊಂಡಿರೋದು. ಇದು ಕಾಟನ್ ಮೆಟೀರಿಯಲ್, ಸ್ವಲ್ಪ ದಪ್ಪವಾಗಿದೆ ಮೆಟೀರಿಯಲ್. ನೈಟಿ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ಬಟ್ಟೆ ತುಂಬಾ ಚೆನ್ನಾಗಿದೆ. ನೈಟ್ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಮಕ್ಕಳಿಗೆ ನೈಟ್ ವೇರ್ ಪ್ಯಾಂಟ್ಸ್ ಅಂತ ಹೇಳ್ತೀವಲ್ವ, ಡೈಲಿ ವೇರ್ ಪ್ಯಾಂಟ್ಸ್, ಇವೆಲ್ಲ ಸ್ಟಿಚ್ ಮಾಡ್ಬೋದು. ತುಂಬ ಮಂದವಾಗಿದೆ ಈ ಬಟ್ಟೆ, ಮಾತ್ರ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಮ್ಮ ಪ್ರೀತುಗೆ ನೈಟ್ ಪ್ಯಾಂಟ್ಸ್ ಸ್ಟಿಚ್ ಮಾಡೋಕ್ಕೆ ಹಾಕೋಣ ಟೈಲರ್ಗೆ ಅಂಥೇಳಿ ಅವನಿಗೊಂದು 3 ಕಲರ್ಸ್ ಅಷ್ಟು ಫ್ಯಾಬ್ರಿಕ್ಸನ್ನು ತೊಗೊಂಡಿದ್ದೀನಿ. ಈ ಬಟ್ಟೆ ಒಂದು ಸ್ವಲ್ಪ ದಪ್ಪವಾಗಿದೆ, ಪ್ಯಾಂಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಪ್ರೀತುಗೆ ಪ್ಯಾಂಟ್ಸ್ ಎಲ್ಲ ಟೈಲರ್ ಹತ್ರನೇ ಸ್ಟಿಚ್ ಮಾಡಿಸೋಣ ಅಂಥೇಳಿ ತಂದಿದ್ದೀನಿ. ಸೊ ಟೈಲರ್ಗೆ ಕೊಡ್ತೀನಿ. ನಾವು ಏನಾದರೂ ಟ್ರಾವೆಲಿಂಗ್ ಮಾಡೋ ಅಷ್ಟೊತ್ತಿಗೆ ಏನಾದರೂ ರೆಡಿ ಆದರೆ ತೊಗೊಳ್ಳೋದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇವಿಷ್ಟು ಮೆಟೀರಿಯಲ್ಸನ್ನು ತಂದಿದ್ದೀನಿ. ಹಾಗೆಯೇ ಸ್ವಲ್ಪ ವೇಸ್ಟ್ ಕ್ಲಾತ್ಸ್ ಇತ್ತು, ಅದನ್ನು ಕರ್ಚಿಫ್ಸ್ ಮಾಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಸ್ಕ್ವೇರಾಗಿ ಕಟ್ ಮಾಡಿಬಿಟ್ಟು ಓರ್ಲಾಕ್ ಮಾಡಿದ್ರೆ ಕರ್ಚಿಫ್ಸ್ ಆಗುತ್ತೆ. ಸುಮಾರೆಲ್ಲ ಒಂದು ಅರ್ಧ ಮೀಟರ್ ಅಷ್ಟೇ ಇದೆ ಮೆಟೀರಿಯಲು. ಸುಮಾರಷ್ಟು ಕರ್ಚಿಫ್ಸ್ ಆಗುತ್ತೆ ಇದರಲ್ಲಿ. ಫ್ರೆಂಡ್ಸ್, ಈ ಎಲ್ಲ ಮೆಟೀರಿಯಲ್ಸ್ದು ರೇಟ್ ಎಷ್ಟು ಅಂತ ನೀವು ಕೇಳ್ಬೋದಲ್ವಾ. ಸೊ ಎಲ್ಲ ಮೆಟೀರಿಯಲ್ಸ್ದು 1 ಮೀಟರ್ಗೆ 150 ರೂಪಾಯಿ ಆಗಿದೆ. ಪ್ಯಾಂಟ್ ಮೆಟೀರಿಯಲ್ ಎಲ್ಲನೂ ಅಷ್ಟೇ 150 ರೂಪಾಯಿ. ಬರೀ ಈ ಪಿಂಕ್ ಕಲರ್ ಮಾತ್ರ 1 ಮೀಟರ್ಗೆ 100 ರೂಪಾಯಿ. ಪಿಂಕ್ ಕಲರ್ದು ಮಾತ್ರ 100 ರೂಪೀಸ್, 2 ಮೀಟರ್ಗೆ 200 ರೂಪೀಸ್ ಆಗಿದೆ. ಮಿಕ್ಕಿದ ಎಲ್ಲ ಮೆಟೀರಿಯಲ್ಸ್ 150 ಚಾರ್ಜ್ ಮಾಡಿದ್ದಾರೆ. ಪ್ಯಾಂಟ್ ಮೆಟೀರಿಯಲ್ ಆಗಲಿ ಇಲ್ಲ ಬೇರೆ ಟಾಪ್ಸ್ ಆಗಲಿ ಎಲ್ಲದಕ್ಕೂ 150 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇವೆಲ್ಲ ಟಾಪ್ಸ್ನ ನಾನು ಸ್ಟಿಚ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋ ಸಾಧ್ಯ ಆದರೆ ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ತೊಗೊಂಡಿರುವಂಥ ಮೆಟೀರಿಯಲ್ನಲ್ಲಿ ನಿಮಗೆ ಯಾವ ಮೆಟೀರಿಯಲ್ ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು.
ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಭೇಟಿ ಆಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.